ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವರ ಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಸ್ತುತಿ. ಈ ಮುಂಚೆನೇ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಬನ್ನಿ ಪ್ರಿಯ ದೇವರ ಜನರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸಿ ಈ ದಿನವೆಲ್ಲ ತನ್ನ ಕೃಪೆಯಿಂದಲೂ ತನ್ನ ಮಹಿಮೆಯಿಂದಲೂ ನಮ್ಮನ್ನು ನಡೆಸಲಿ, ಕಾಪಾಡಲಿ ಎಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ದೇವ ಜನರೇ, ಈ ದಿನದ ಧ್ಯಾನಕ್ಕಾಗಿ ಅರಣ್ಯಕಾಂಡ ಪುಸ್ತಕದಲ್ಲಿ 11ನೇ ಅಧ್ಯಾಯ ಅದರ 23ನೇ ವಚನ. ಅರಣ್ಯಕಾಂಡ 11ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ನಾವು ದೇವರ ಹಸ್ತವನ್ನು ಕುರಿತು ಅಥವಾ ದೇವರ ಕಾರ್ಯಗಳನ್ನು ಕುರಿತು ಇಲ್ಲಿ ನಮಗೆ ದೇವರು ಕೇಳುವಂಥ ಪ್ರಶ್ನೆಯನ್ನು ನೋಡ್ತೀವಿ. ಏನು ಎಂಬುದಾಗಿ ನೋಡೋಣ. 23ನೇ ವಚನ. ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟಗಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು. ಮತ್ತು ಅವನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವ ದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ, ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡ್ತೀವಿ, ನಮ್ಮ ಧ್ಯಾನ ಇವತ್ತು ನಮ್ಮ ಕರ್ತನ ಹಸ್ತದ ಕಡೆಗೆ. ಪ್ರಿಯ ದೇವಜನರೇ, ಅನೇಕರು ಇವತ್ತು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಅನೇಕ ಜನರು ಬಹಳ ಹೋರಾಟದಿಂದಲೂ ಆಸಕ್ತಿಯಿಂದಲೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಪ್ರಾರ್ಥನಾ ವೀರರಿದ್ದಾರೆ. ಪ್ರಿಯ ದೇವಜನರೇ, ಕೆಲವು ಸಮಯದಲ್ಲಿ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆಗೆ ತಕ್ಷಣ ದೇವರು ಉತ್ತರ ಕೊಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ದೇವರು ನಮಗೆ ಉತ್ತರ ತಡ ಮಾಡ್ತಾರೆ. ಆ ತಡ ಮಾಡುವಂಥ ಸಮಯದಲ್ಲಿ ನಮಗೆ ಭಯಂಕರವಂಥ ನಿರಾಶೆ ಉಂಟಾಗ್ತದೆ. ಎಷ್ಟು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ಈ ರೀತಿಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋದಲ್ಲ, ಈ ರೀತಿಲಿ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ದಲ್ಲ, ಗಂಟೆಗಟ್ಟಲೆ ಮೊಣಕಾಲು ನಿಂತು ಪ್ರಾರ್ಥನೆ ಮಾಡ್ದನಲ್ಲ, ಯಾಕೆ ನನ್ನ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ಲ ಅಂದ್ಬಿಟ್ಟು ಕೆಲವು ಸಮಯ ನಮಗೆ ಒಂದು ಏನಂತೆ ಕಳವಳ ಉಂಟಾಗ್ತದೆ ಅಥವಾ ನಿರಾಶೆ ಉಂಟಾಗ್ತದೆ. ಅದೇ ಉತ್ತರ ಬಂದ ತಕ್ಷಣ ಸಂತೋಷದಿಂದ ಹಾರಾಡುತ್ತಾ ನಾವು ಸಭೆಗಳಲ್ಲಿ ಸಾಕ್ಷಿ ಕೊಡೋದು ನಾವು ನೋಡ್ತೀವಿ. ಆದರೆ ಪ್ರಿಯ ದೇವ ಜನರೇ, ಯಾರೆಲ್ಲ ನಿರಾಶ್ರಿತರಾಗಿದ್ದರೋ, ಪ್ರಾರ್ಥನೆ ಮಾಡಿ ಯಾರೆಲ್ಲ ಬೇಸರ ಪಟ್ಟಿಕೊಂಡಿದ್ದರೋ ಅಂಥವರಿಗೆ ದೇವರು ಹೇಳುವಂಥ ಮಾತು ಏನಂದರೆ, ಯೆಹೋವನ ಕೈ ಮೋಟಗಯೋ. ಯೆಹೋವನ ಕೈ ಮೋಟಗೈಯಲ್ಲ. ಪ್ರಿಯ ದೇವಜನರೇ, ಯೆಹೋವನ ಹಸ್ತ ನೀನು ಏನೇ ಕೇಳಿದ್ರು ಅದನ್ನು ಅದ್ಭುತವಾದ ರೀತಿಯಲ್ಲಿ ನಿನಗೆ ಆತನ ಕೊಡಲು ಅಥವಾ ನಿನಗೆ ಸಹಾಯ ಮಾಡಲು ಆತನ ಪರಿಶುದ್ಧವಾದ ಹಸ್ತ ಸದಾ ಸಿದ್ಧವಾಗಿದೆ. ಪ್ರಿಯರೇ, ಆದರೆ ಕೆಲವೊಂದು ಸಮಯದಲ್ಲಿ ನಾವು ಬೇಡಿಕೊಳ್ಳುವಂಥ ಬೇಡಿಕೆಗಳು ಅದಕ್ಕೆ ದೇವರ ದೃಷ್ಟಿಯಲ್ಲಿ ನಮಗೆ ಅವಶ್ಯವಿಲ್ಲ ಎಂದು ತಿಳಿದು ಅದನ್ನು ತಡ ಮಾಡ್ತಾನೆ ಕೊಡೋದಕ್ಕೆ. 2 ಉದ್ದೇಶ ಇದರಲ್ಲಿ ನಾವು ತಿಳ್ಕೋಬೇಕು ಪ್ರಿಯರೇ. ಒಂದು, ನಾವು ಕೆಲವು ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದನ್ನ ಆಸೆ ಪಟ್ಟು ಅದು ನಮಗಿದ್ರೆ ಒಳ್ಳೆಯದಲ್ಲ, ಅದು ನಮಗೆ ಬೇಕು ಎಂಬುದಾಗಿ ದೇವರ ಮುಂದೆ ಕೂತ್ಕೊಳ್ತೀವಿ. ಅದರಿಂದ ಅದು ದೇವರ ದೃಷ್ಟಿಯಲ್ಲಿ ಅದು ಇಷ್ಟ ಇರೋದ್ರಿಂದ ಅದನ್ನು ಏನು ಮಾಡ್ತಾರೆ, ಅದಕ್ಕೆ ನಿರಾಕರಿಸ್ತಾರೆ. ನಮಗಿಷ್ಟವಾದನ್ನ ದೇವರು ನಿರಾಕರಿಸ್ತಾರೆ. ಇನ್ನು ಕೆಲವು ಟೈಮಲ್ಲಿ ಉತ್ತರ ತಡವಾಗೋದಕ್ಕೆ ಕಾರಣ ಏನಂದರೆ, ಪ್ರಿಯ ದೇವಜನರೇ, ನಾವು ಕೇಳಿದ್ದನ್ನು ಪಡ್ಕೊಂಡಾದ ನಂತರ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಎನ್ನೋದು ನಮಗೆ ಅರಿವಾಗುವ ತನಕ ಆ ಒಂದು ಬೇಡಿಕೆ ದೇವರ ಸಮ್ಮುಖದಲ್ಲಿ ಹಾಗೆ ತಡೆಹಿಡಿಯಲ್ಪಡ್ತದೆ. ಉತ್ತರ ಬೇಗ ಬರೋದಿಲ್ಲ ಪ್ರಿಯರೇ. ಅದರಿಂದ ಪ್ರಿಯ ದೇವಜನರೇ, ಯಾರು ಬೇಸರಕೊಳ್ಬೇಡ್ರಿ. ಯಾಕಂದರೆ ಆತನ ಹಸ್ತ ಮೋಟಗೈಯಲ್ಲ, ರಕ್ಷಿಸಲಾರದಂಥ ಮೋಟಗೈಯಲ್ಲ, ನಿಮಗೆ ಸಹಾಯ ಮಾಡಲಾರದಂಥ ಮೋಟಗೈಯಲ್ಲ. ಎಂಥ ಪರಿಸ್ಥಿತಿಯಲ್ಲೂ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಎಂಥ ಗಳಿಗೆಯಲ್ಲೂ, ಕೊನೆ ಗಳಿಗೆಯಲ್ಲಿ ಕೂಡ ದೇವರು ನಿನಗೊಂದು ಅದ್ಭುತವನ್ನು ಮಾಡಲು ಆತನ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಕರ್ತನನ್ನು ಪರೀಕ್ಷಿಸೋದು ಬೇಡ. ಪ್ರಾರ್ಥನೆ ಮಾಡ್ತಿದೀಯಾ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾನೇ ಇರು. ತಕ್ಕ ಸಮಯದಲ್ಲಿ ಆತನ ಹಸ್ತವನ್ನು ಚಾಚಿ ನಿನಗೆ ಸಹಾಯ ಮಾಡ್ತಾನೆ. ಪ್ರಿಯರೇ,
ಪ್ರಿಯ ದೇವಚನರೇ, ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ, ಮೋಶೆಗೆ ಆಜ್ಞಾಪಿಸಿದನೆ ಏನಂದರೆ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ, ನೀವು ಮುಂದೆ ಓದ್ಬೋದು, ಆ 70 ಜನರು ಪರವಶರಾಗಿ ದೇವರನ್ನ ಕೊಂಡಾಡಿದ್ರಿಂದ ಹೇಳ್ತಾರೆ. ಪ್ರಿಯ ದೇವಜನರೇ, ಇವತ್ತು ನಮ್ಮನ್ನು ಕೂಡ ಪರವಶ ಮಾಡಲು ಆತನ ಶಕ್ತನೇ ಇದ್ದಾನೆ. ಆದರೆ ನಾವು ಯೋಗ್ಯರಾಗಿದ್ದೀವ? ಅದು ಬಹಳ ಪ್ರಾಮುಖ್ಯ ಪ್ರಿಯರೇ, ಅದು ಬಹಳ ಪ್ರಾಮುಖ್ಯ. ಇವತ್ತು ಅನೇಕರು ನಮ್ಮ ಯೋಗ್ಯತೆ ಏನೆಂಬುದಾಗಿ ತಿಳ್ಕೊಳ್ಳದೆ ಅನೇಕರು ವರ್ತಿಸೋದು ನಾವು ನೋಡ್ತೀವಿ. ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಎಷ್ಟೆಂಬುದಾಗಿ ತಿಳ್ಕೊಳ್ಳದೆ ನಾವು ವರ್ತಿಸ್ತೀವಿ. ದೇವರ ದೃಷ್ಟಿಯಲ್ಲಿ ಹೇಳ್ತದೆ ಅದು ತಪ್ಪು. ಅದರಿಂದ ಪ್ರಿಯ ದೇವಚನರೇ, ಯೆಹೋವನ ಕೈ ಮೋಟಗೈಯಲ್ಲ, ಆತನ ಹಸ್ತವು ಸದಾ ರಕ್ಷಿಸಲು ಶಕ್ತಿಯುಳ್ಳದು, ಅದನ್ನು ನಮ್ಮನ್ನು ಕಾಪಾಡಲು ಶಕ್ತಿಯುಳ್ಳದು, ನಮಗೆ ಸಹಾಯ ಮಾಡಲು ಸದಾ ಸಿದ್ಧವಾಗಿದೆ. ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಸಿದ್ಧವಾಗೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಂತೆ ಸ್ವಾಮಿ, ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ. ರಕ್ಷಕ, ನಿನ್ನ ಕೈ ಮೋಟಗೈಯಲ್ಲ ಸ್ವಾಮಿ, ನಿನ್ನ ಕೈಯ ಸದಾ ಅರಸುವಂಥ ಕೈ, ಕರ್ತನೆ ಆಶೀರ್ವಾದ ಮಾಡುವಂಥ ಕೈ ಸ್ವಾಮಿ. ನಿನ್ನ ಕೈ ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ ವಿಶೇಷವಾಗಿ ಸ್ವಾಮಿ ಅಪ್ಪ, ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಮಹಿಮೆ ಹೊಂದರಿಂದಾಗಿ ಯೇಸುವಿನ ನಮ್ಮಲ್ಲಿ ಕೇಳಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಚೆನ್ನಾಗಿ ಓದ್ರಿ, ಧ್ಯಾನ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಆಶೀರ್ವಾದ ಪಡ್ಕೊಳ್ರಿ. ಗಾಡ್ ಬ್ಲೆಸ್ ಯು. ಆಮೇನ್.